ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಅದೇ ನಿಮ್ಮ ಡಿಪಾರ್ಟ್ಮೆಂಟಿಗೆ ಬರೋದಾದ್ರೆ ಬಯಾಲಜಿ ಅಂತ ಬಂದಾಗ ಈ ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಚೆನ್ನಾಗಿ ತೆಗಿಬೋದು ಅಂತ ವಿದ್ಯಾರ್ಥಿಗಳು ಅಂದ್ಕೊಳ್ತಾರೆ. ಈ ಬಯಾಲಜಿ ಓದೋದು ಹೇಗೆ ಅಂತ? ಇದು ಆ್ಯಕ್ಚುಲಿ ಎಲ್ಲ ಮಕ್ಕಳಿಗೆ ಇದೊಂದು ಖುಷಿ ಏನಂದರೆ, ಬಹಳ ಸ್ಟೂಡೆಂಟ್ಸ್ಗೆ ಏನು ಅನಿಸ್ಬಿಟ್ಟಿದೆ, ಬಯಾಲಜಿ ಅಂದರೆ ಈಸಿ, ಏನೋ ಕೆಲವು ಪ್ಲಾಂಟ್ಸು, ಕೆಲವು ಆ್ಯನಿಮಲ್ಸು, ಹ್ಯೂಮನ್ಸ್ ಹಾರ್ಟ್ ಬಗ್ಗೆ ಓದಿದರೆ ಆಗೋಯ್ತು ಅಂತ. ಆದರೆ ಏನಾಗಿದೆ ಅಂದರೆ, ಈ ಬಯಾಲಜಿ ಎಷ್ಟು ಡೆಪ್ತಲ್ಲಿದೆ, ಇದಕ್ಕೆ ನಾವು ಒಂದು ರಿಯಲ್ ಮೆಥಡ್ ಅಂದರೆ NCERT ಟೆಕ್ಸ್ಟ್ ಬುಕ್. ಇದನ್ನು ನೀವು ಗೈಡ್ ಅಂತ ಇಟ್ಕೊಂಬಿಡಿ. ಬಯಾಲಜಿನಲ್ಲಿ ಮಾತ್ರ NCERT ಟೆಕ್ಸ್ಟ್ ಬುಕ್ ಈಸ್ ಲೈಕ್ ಗೈಡ್. ಅದನ್ನು ಹೆಂಗೆ ಓದಬೇಕು ಅಂದರೆ, ಒಂದೊಂದು ಲೈನಿಂದ ಒಂದೊಂದು ಪ್ಯಾರಾಗ್ರಾಫ್ ಎಕ್ಸ್ಪ್ಲನೇಷನ್ ಬರಬೇಕು ಅದರಲ್ಲಿ. ಇದನ್ನೇ ಹೇಳ್ತೀವಿ ನಾವು ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ. ವಾಕ್ಯಗಳ ಮಧ್ಯ ನಿನಗೊಂದು ಕತೆ ಹುಟ್ಟುತ್ತೆ. ಈಗ ನಾನು ಹೇಳ್ತೀನಿ, ಪ್ಲಾಂಟ್ಸ್ ಅಂಡರ್ಗೋ ಫೋಟೋಸಿಂಥಸಿಸ್ ಅಂದರೆ ಎಲ್ಲ ಮಕ್ಕಳು 5ನೇ ಕ್ಲಾಸಿಂದ ಹೇಳ್ತಾರೆ, ಕಾರ್ಬನ್ ಡೈಆಕ್ಸೈಡ್ ವಾಟರ್ ಹಾಕೊಂಡ್ಬಿಟ್ಟು ಸನ್ಲೈಟ್ ಎನರ್ಜಿಯಿಂದ ಸನ್ ಎನರ್ಜಿ ತೊಗೊಂಡ್ಬಿಟ್ಟು ಫೋಟೋಸಿಂಥಸಿಸಲ್ಲಿ ಗ್ರೀನ್ ಪ್ಲಾಂಟ್ಸು ಕ್ಲೋರೋಪ್ಲಾಸ್ಟ್ಲಿ ಊಟ ತಯಾರು ಮಾಡುತ್ತೆ. ಇದು ಒಂದೇ ಡೆಫಿನಿಷನ್. ಆದರೆ ಈ ಫೋಟೋಸಿಂಥಸಿಸು ಇದರದೇ ಕಂಟಿನ್ಯೂಷನ್ ರೆಸ್ಪಿರೇಷನು ಮ್ಯಾಕ್ಸಿಮಮ್ ವೇಟೇಜ್ ಇದೆ ನೀಟ್ನಲ್ಲಿ plant physiology has maximum weightage like how human physiology has. Human physiology, plant physiology ಫಸ್ಟ್ PUC ಇಂದ ಮ್ಯಾಕ್ಸಿಮಮ್ ವೈಟೇಜ್ ಬಂದುಬಿಡುತ್ತೆ. ಏನಾಗ್ಬಿಡುತ್ತೆ, ಫಸ್ಟ್ PUC ಮಕ್ಕಳಿದ್ದಾಗ ಅವ್ರಿಗೇನು ಅನಿಸುತ್ತೆ, ನೆಕ್ಸ್ಟ್ ಇಯರ್ ಓದ್ಕೊಂಡ್ಬಿಡ್ತೀನಿ ಅಂತ. ಯೂಶ್ವಲಿ ಏನಂತಾರೆ, ಫಸ್ಟ್ PUC ಅಂದರೆ ಸ್ವಲ್ಪ ಅಡ್ಜಸ್ಟ್ ಆಗೋಣ, ನೋಡೋಣ, ಆಮೇಲೆ ಓದೋಣ ಅಂತ. ಆದರೆ ಏನಾಗಿದೆ, ಫಸ್ಟ್ PUCನಲ್ಲಿ ಎಷ್ಟು ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದೆ ಅಂದರೆ ಅದ್ರ ಕನೆಕ್ಟೆಡ್ ಸೆಕೆಂಡ್ PUC ಚಾಪ್ಟರ್ಸ್ ಬಂದುಬಿಡುತ್ತೆ ನಿಮಗೆ. ನೀವು ಫಸ್ಟ್ PUC ಬಿಟ್ಟಿದ್ರೆ ಮತ್ತೆ ವಾಪಸ್ ಹೋಗಿ ಫಸ್ಟ್ PUC ಓದಲೇಬೇಕು. ಯಾಕಂದರೆ ಅದರದ್ದು ರಿಲೇಟೆಡ್ ಸಬ್ಜೆಕ್ಟ್ ಬಂದುಬಿಡುತ್ತೆ. ಮುಂದೆ ಬರುತ್ತೆ ಜೆನೆಟಿಕ್ಸ್ ಅಂತ. ನಮಗೆ ಜೆನೆಟಿಕ್ಸಲ್ಲಿ ನೀನು ಡೀಟೇಲ್ಡ್ ಆಫ್ ಇನ್ಹೆರಿಟೆನ್ಸ್ ನೀ ಕಲಿತೀಯ. ಇದನ್ನೆಲ್ಲನೂ ಓದಬೇಕಾದ್ರೆ ನಮ್ಮ NCERT ಬುಕ್ನಲ್ಲಿ ನಾನು ಅವಾಗಲೂ ಹೇಳ್ತೀನಿ ಮಕ್ಕಳಿಗೆ, ಯಾವ್ಯಾವ ಪಾಯಿಂಟ್ಸ್ ಇದೆ ಅದನ್ನು ಹೈಲೈಟ್ ಮಾಡೋದು ಕಲೀರಿ. ಟೆಕ್ಸ್ಟ್ ಬುಕ್ ಇಟ್ಕೊಳ್ಳಿ, ಓದೋವಾಗ ಹೈಲೈಟ್ಸ್ ಮಾಡಬೇಕು ಕೆಲವನ್ನ. ಅಲ್ಲದೇ ಇಂಟ್ರೊಡಕ್ಷನ್ ಅಂತ ಕೊಡ್ತಾರೆ NCERTನಲ್ಲಿ. ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಇರುತ್ತೆ, ಸೈಂಟಿಸ್ಟ್ ಹೆಸರು ಇರುತ್ತೆ. ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಇರ್ಬೋದು, ಹರ್ಗೋಬಿನ್ ಖೊರಾನ ಇರ್ಬೋದು, ನಿರೆನ್ಬರ್ಗ್ ಇರ್ಬೋದು, ಜಾನ್ ಗ್ರಿಗರ್ ಮೆಂಡಲ್ ಇರ್ಬೋದು. ಇವರೆಲ್ಲರದು ನಮ್ಗೆ ಏನು ಅನಿಸುತ್ತೆ, ಇದೆಲ್ಲ ಹಿಸ್ಟ್ರಿ ಅನ್ಕೋಬೇಡಿ. ಅವರೆಲ್ಲ ಇಷ್ಟು ಮಾಡಿದ್ರಿಂದ ನಮ್ಗೆ ಇವತ್ತಿನ ಮಟ್ಟಿಗೆ ಇಷ್ಟರ ಮಟ್ಟಿಗೆ ವಿಜ್ಞಾನ ಸಿಕ್ಕಿದೆ. ಅವ್ರು ಏನೂ ಮಾಡಿಲ್ಲದೆ ಇದ್ದರೆ ನಮ್ಮ ಥರ ಯಾರೋ ಬಂದಿದ್ದೆ ನಾನು ಓದ್ತೀನಿ, ನಾನು ಕಲ್ತ್ಬಿಟ್ಟು ಬರೆದು ಬಿಡ್ತೀನಿ ಅಂತ ಇಲ್ಲ. ಅವರು ಮಾಡಿರೋದು ಏನು ಮಾಡಿದಾರಲ್ಲ ಇವತ್ತಿನ ತನಕ ಆವಿಷ್ಕಾರಗಳು, ಆ ಆವಿಷ್ಕಾರಗಳು ಬರೀ ನೋಬೆಲ್ ಪ್ರೈಸನ್ನು ಬಹಾಟ್ ಮಾಡೋಕ್ಕಿರೋದಲ್ಲ, ಅದರಿಂದ ನಾವು ಕಲಿಯೋದು ಸುಮಾರಿದೆ. ಅವರು ಜೀವನನ್ನೇ ಅದಕ್ಕೆ ಇಟ್ಟಿದ್ರು. ಹಾಗಾಗಿ ಆ ಇಂಟ್ರೊಡಕ್ಷನ್ ಪಾಠನ ಓದಿ, ಯಾವ ಇಯರೋ ಏನು ಕಾಂಟ್ರಿಬ್ಯೂಷನ್ ಮಾಡಿದ್ರು ಅದನ್ನು ನೀವು ಓದಲೇಬೇಕಾದ್ರೆ. ಯಾಕಂದರೆ ಅದರಿಂದ ಡೈರೆಕ್ಟ್ ಪ್ರಶ್ನೆಗಳು ಬರುತ್ತೆ ನಿಮಗೆ. ಇದನ್ನು ಇಂಟ್ರೊಡಕ್ಷನ್ ಓದೋವಾಗ ಮಕ್ಕಳು ಏನು ಮಾಡ್ತಾರೆ, ಡೈರೆಕ್ಟ್ ಚಾಪ್ಟರ್ ಶುರು ಮಾಡಿಬಿಡ್ತಾರೆ. ಇಂಟ್ರೊಡಕ್ಷನ್ ಸೈಡ್ಗಿದೆ ಬಿಡು ಅಂತ. ಆಮೇಲೆ NCERT ಅವರು ಕೂಡ ಮಧ್ಯ ಹೈಲೈಟೆಡ್ ಡಾರ್ಕ್ ಮಾಡಿರೋ ಕೆಲವು ವರ್ಡ್ಸ್ ಇರುತ್ತೆ. ಆ ಡೈರೆಕ್ಟ್ ಅವನೇ ಸೆಂಟೆನ್ಸನ್ನು ಕೊಟ್ಬಿಡ್ತಾರೆ ನಿಮಗೆ. ಈ ಸೆಂಟೆನ್ಸಲ್ಲಿ ಇದನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಅಂತ ಹಾಕ್ಬಿಡ್ತಾರೆ. ಈಗ ಏನಾಗುತ್ತೆ, ನೀವು ಓವರ್ ಆಲ್ ಸ್ಟೋರಿ ಗೊತ್ತಿರುತ್ತೆ ನಿಮಗೆ. ಓಕೆ, ಮೆಂಡೆಲ್ ಅವ್ರು ಏನು ಮಾಡಿದರು, ಫಸ್ಟು ಹೆರಿಡಿಟರಿ ಕಾನ್ಸೆಪ್ಟನ್ನು ತೊಗೊಂಬಂದರು, ಪಿ ಪ್ಲಾಂಟ್ಸ್ ಮೇಲೆ ವರ್ಕ್ ಮಾಡಿದರು. ಆಮೇಲೆ ಇದು ರಿಸಲ್ಟ್ಸ್ ಬಂತು. ಅವ್ರು ವರ್ಕ್ ಮಾಡಿದ್ದು ಜಾಸ್ತಿ ಯೂಸ್ ಆಗಲಿಲ್ಲ, ಅವ್ರಿಗೇನು ಅವಾರ್ಡ್ ಬರಲಿಲ್ಲ. ಆಮೇಲೆ 30 ವರ್ಷದ ನಂತರ ಅದನ್ನು ಮತ್ತೆ ಓದಿದ್ರು, ಡಿಸ್ಕವರ್ ಮಾಡಿದರು ಅಂತ ಇಷ್ಟು ಗೊತ್ತಿರುತ್ತೆ. ಇದು ಏನಂದರೆ ಸಮರಿ. ಬಟ್ ಈ ಸಮರಿನಲ್ಲಿ ಎಷ್ಟು ಡೆಪ್ತಲ್ಲಿ ಹೋಗಿರ್ತೀವಿ ನಾವು ನೀಟ್ನಲ್ಲಿ ಅಂದರೆ, ಆ ಡೆಪ್ತನ್ನು ಓದುವಷ್ಟು ನಿಮಗೆ ತಾಳ್ಮೆ ಇರಬೇಕು. ಎಂಟೈರ್ NCERT ಬುಕ್ಕನ್ನ 3 ರಿಂದ 5 ಸರ್ತಿ ಕಂಪ್ಲೀಟ್ ತಿರುವು ಹಾಕಬೇಕು. ಸುಮ್ಮನೆ ಏನೋ ಓದಿದೆ ಒಂದು ಚಾಪ್ಟರು. NCERT ಬುಕ್ಕು ಒಂಥರ ಕಾಂಪ್ರಿಹೆನ್ಷನ್, ಇಟ್ಸ್ ಲೈಕ್ ಎ ಕಾನ್ವರ್ಸೇಷನ್ ಟೈಪ್. ನೀವು ಅಂಟಿಲ್ ಅನ್ಲೆಸ್ ಯು ಸ್ಟಡಿ ಎಂಟೈರ್ ಚಾಪ್ಟರ್ ಯು ವಿಲ್ ನಾಟ್ ಫಿಗರ್ ಔಟ್ ವಾಟ್ ದೇ ಆರ್ ಟಾಕಿಂಗ್ ಅಬೌಟ್. ಸೊ ನಾರ್ಮಲಿ ಏನು ಮಾಡ್ತಾರೆ, ಈ ಮಕ್ಕಳು ಫಸ್ಟ್ PUC ಸೆಕೆಂಡ್ PUC ಪ್ರಿಪೇರ್ ಆಗ್ತಾರಲ್ಲ, ಅವ್ರೇನು ಮಾಡ್ತಾರೆ, NCERT ಬುಕ್ಕು ಒಂದು 10% 5% ಮಾತ್ರ ಓದ್ತಾರೆ. ಇನ್ ರಿಮೈನಿಂಗ್ 90% ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ತಾರೋ ಅವೆಲ್ಲ ನೋಟ್ಸು, ಆಮೇಲೆ ಗೈಡ್ಸು, ಆಮೇಲೆ ಈ ಮಾರ್ಕೆಟಲ್ಲಿ ದೆರ್ ಆರ್ ಸಮ್ ಆಲ್ಟರ್ನೇಟ್ ಬುಕ್ಸ್ ಆರ್ ಅವೈಲೇಬಲ್, ಅಲ್ಲಿ ಓದ್ಕೊಂಡು ಬೈ ಹೆಟ್ ಮಾಡ್ತಾರೆ. ಮೋಸ್ಟ್ಲಿ ಬೈ ಹೆಟ್ ಮಾಡಿ ಬರೆದು ಬಿಡ್ತಾರೆ. ಬಟ್ ಅವ್ರಿಗೆ ಏನಿರ್ತದೆ, ಈಗ ನೋಡಿ ನಾನು ಫಸ್ಟ್ ಇಯರು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ, ಜೂನಲ್ಲಿ ಸ್ಟಾರ್ಟ್ ಆಗುತ್ತೆ. 19 ಚಾಪ್ಟರ್ ಇದೆ ಬಯಾಲಜಿ ಫಸ್ಟ್ ಇಯರ್ಗೆ. 19 ಚಾಪ್ಟ್ರು ಜೂನಲ್ಲಿ ಬರ್ತಾರೆ, ಡಿಸೆಂಬರ್ಗೆ ಆಲ್ಮೋಸ್ಟ್ ಮುಗಿದೋಗ್ತದೆ. ಆಲ್ಮೋಸ್ಟ್ 6-7 ಮಂತ್ಸಲ್ಲಿ ಮುಗಿದೋಗ್ತದೆ. ಸೆಂಟ್ರಲ್ ವೆಕೇಶನ್ ಬರ್ತದೆ, ಮಿಡ್ ಟರ್ಮ್ ಎಕ್ಸಾಮ್ ಬರ್ತದೆ. ಆ ಗ್ಯಾಪಲ್ಲಿ 19 ಚಾಪ್ಟರ್ ಓದಬೇಕು ಅವರು. ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್. ಫಸ್ಟ್ ಇಯರ್ ಬಂದಾಗ, ಫಸ್ಟ್ ಕ್ಲಾಸ್ಗೆ ಹೋದಾಗ ನಾನು ಹೇಳ್ತೀನಿ, ಹೌ ಮೆನಿ ಪೀಪಲ್ ವಾಂಟೆಡ್ ಟು ರೈಟ್ ನೀಟ್ ಅಂತ. ಆಲ್ಮೋಸ್ಟ್ 90% ಕೈ ಎತ್ತಾರೆ. ಅದೇ ಕ್ವಶನ್ನು ಮಿಡ್ ಟರ್ಮ್ ಆದಲ್ಲೇ ಕೇಳ್ತೀನಿ, ಅರ್ಧಕ್ಕರ್ಧನ ಜನ ಇರಲ್ಲ. ಸೊ ಅಟ್ ದ ಎಂಡ್ ಆಫ್ ಇಯರ್ ವೆನ್ ಯು ಆಸ್ಕ್, ಆರ್ ಯು ಗೋಯಿಂಗ್ ಟು ರೈಟ್? ನೋ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ಐ ಗೋ ಟು
ಯಾಕಂತಂದ್ರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಈ NCERT ಬುಕ್ ಓದಿದ ಮೇಲೆ ಸರಿಯಾಗಿ ಇನ್ಪುಟ್ಸ್ ಬರ್ದಿಲ್ಲ ಅಂದ್ರೆ ದೇ ಲೂಸ್ ಕಾನ್ಫಿಡೆನ್ಸ್, ನನಗೆ ಆಗಲ್ಲ ಅಷ್ಟೇ. ಸೊ ಬೈ ಫೋರ್ಸ್ ಬೈ ದ ಪೇರೆಂಟ್ಸ್ ಸಮ್ ಟೈಮ್ ಸ್ಟೂಡೆಂಟ್ಸ್ ವಿಲ್ ಟ್ರೈ ಟು ಡೂ ಇಟ್. ಸೊ ಹಂಗಾದಾಗ ಏನಾಯ್ತು, ಸೆಲ್ಫ್ ಇಂಟ್ರೆಸ್ಟ್ ಬರಬೇಕು, ಅವ್ರಿಗೆ ಬರಬೇಕು, ಐ ಟು ಡೂ ಇಟ್ ಅಂತ ಒಂದು ಬಿಗಿನಿಂಗ್ ಇಂದ ಕನ್ಸಿಸ್ಟೆನ್ಸಿ ಡೆವಲಪ್ ಮಾಡ್ಕೋಬೇಕು. ಕೆಲವರು ಇದ್ದಾರೆ ಸ್ಟೂಡೆಂಟ್ಸ್ ಹಾರ್ಡ್ಲಿ ಒಂದು 90, ನಮ್ಮ ಕ್ಲಾಸಲ್ಲಿ 95 ಇರ್ತಾರೆ, ಅದರಲ್ಲಿ ಹಾರ್ಡ್ಲಿ ಒಂದು 5 ಸ್ಟೂಡೆಂಟ್ಸ್ ಕನ್ಸಿಸ್ಟೆನ್ಸಿನ ನೋಡ್ತೀವಿ, ತುಂಬಾ ಖುಷಿ ಆಗುತ್ತೆ. ಬಿಗಿನಿಂಗ್ ಇಂದ ಲಾಸ್ಟ್ ಇಯರ್ ಸೆಕೆಂಡ್ ಇಯರ್ ಕೊನೆ ತನಕ ಅದೇ ಕನ್ಸಿಸ್ಟೆನ್ಸಿ ಅದೇ ಇಂಟ್ರೆಸ್ಟ್ ಮೇಂಟೈನ್ ಮಾಡಿರ್ತಾರೆ. ಅಂತ ಮಕ್ಕಳು ಡೆಫಿನೆಟ್ ಆಗಿ ದೇ ವಿಲ್ ಕ್ರ್ಯಾಕ್ ಇಟ್. NCERT ಬಗ್ಗೆ ನೀವು ಹೇಳಿದಾಗ ಐ ಶುಡ್ ಆ್ಯಡ್ ಆಲ್ ದೀಸ್ ಥಿಂಗ್ಸ್. ಪರ್ಟಿಕ್ಯುಲರ್ಲಿ NCERT ಪುಸ್ತಕದಿಂದ ಮೆಜಾರಿಟಿ ಕ್ವಶನ್ಸ್ ಬಯಾಲಜಿಲಿ ಬರ್ತದೆ, ಹೌದಲ್ವಾ? ಒಂದು 82 ನಾನು ಗೂಗಲಲ್ಲಿ ನೋಡಿದ್ದು, ನನ್ನ ಮೈ ಬಯಾಲಜಿ ನಾಲೆಜ್ ಮ್ಯಾಕ್ಸಿಮಮ್ ಬರುತ್ತೆ. ಫಿಸಿಕ್ಸಲ್ಲೂ ಬರುತ್ತಾ, ಕೆಮಿಸ್ಟ್ರಿಯಲ್ಲೂ ಬರುತ್ತೆ? ಕೆಮಿಸ್ಟ್ರಿ ವಿಚಾರದಲ್ಲಿ ಮುಜಾಮಿಲ್ ಸರ್ ಹೇಳಿ. ಸರ್ 85 ಕ್ವಶನ್ಸ್, ಇನ್ನು 5 ಕ್ವಶನ್ ಎಕ್ಸ್ಟೆನ್ಷನ್ ಅಂತ ಬರ್ತದೆ, ಅದು NCERT ಕನೆಕ್ಟೆಡ್. ಅದು ಫಿಸಿಕ್ಸ್ ವಿಚಾರದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರು.